ಅಜ್ಜ ಅಜ್ಜ ಬಾರಜ್ಜ ಹೋಗ್ ಒಂದು ಮಾತ್ರನ ತಾಂಬ ತಲೆ ನೋಯ್ತೈತೆ ಕೈ ಕಾಲೆಲ್ಲ ನೋಯ್ತವೆ ನನ್ನ ಕೈಲಾಗಲ್ಲ ಬದುಕು ಮಾಡಕ್ಕೆ ಬಾ. ಯಾಕೆ ಸೇನಕ್ಕಿಲ್ವಿ? ಇಲ್ಲಪ್ಪ ಸೆನಕ್ಕಿಲ್ಲ. ಅಲ್ಲಿ ನೋಟು ಹೋಗಿ ನಮ್ಮ ಅಮ್ಮನಿಗೆ ನಂಬ್ತಾನೋ ಏನೋ ಒಳ್ಳೆನಲ್ಲ. ಹ್ಞೂ ನೋಡೇ ತಮ್ಮ 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 ಅಂತ ಮೆರಿತಾ ಇದ್ದೆ ಅಂತ ಹೇಳಿ ಅವ್ನು ಕುಡ್ದು ಬಂದು ಎಲ್ಲಿ ಗಲಾಟೆ ಮಾಡ್ತಾನೋ ಏನೋ. ಸುಮ್ಕಿರು, ಏನು ಆಗೋದಾಗುತ್ತೆ. ಹೋಗು, ತಲೆ ಕೆಡಿಸಿಬೇಡ ನೀನು. ಅದೇ ಒಂದು ತಲೆ ಕಿಕ್ಕೊಂಡು ಊಟಕ್ಕೆ ಕಾಯಿಲೆ ಮಾಡ್ಕೋಬೇಡ. ಹೋಗಿ ಉಂಡು ಸುಮ್ಮನೆ ಮನೆ ಕೆಳಕಲ್ಕ ಯಾತ ತಲೆ ಕೆಡಿಸ್ಕೊಂಬಕ್ಕೆ ಹೋಗಬೇಡ. ತಲೆ ಕೆಡಿಸಬೇಡ ಅಂದರೆ ಹೆಂಗಪ್ಪ ಆಗೋದು? ಅದು ಯಾವಳು ಗೊತ್ತಾಳು ಬರ್ಲಿ ಯಾವ ಮುಂಡೆ ಎಲ್ಲ ಇದ್ದಾಳೆ ನೋಡೋಣ. ನೋಡೋಣ ಅದೇಲಿ ಯಾರು ಬರ್ತಾರೆ ಅಂತ ಹೇಳಿ. ನಾವೇ ಮನೆಯಾಗಿರಲ್ವಾ, ನಾವೇ ಅತ್ತ ನಾವು ಹೋಗ್ಬಿಡೋಣ, ಇಲ್ಲಿರೋದೇ ಬೇಡ ನಾವು. ಅಮ್ಮ ಬಾರಮ್ಮ, ಉಂಬಕ್ಕಿ ಕೊಡ್ಬಾ. ನಾವೇ ಆತ ಈಗ ಕೊಡಲ್ಲ, ಹೋಗಿ ಉಂಬತ್ತು ಕಲಿ. ಹೋಗು, ನನ್ನ ಮಾತು ಕೇಳಲ್ಲ ಅಂದಮೇಲೆ ಯಾಕಿದ್ಯೋ ಹೋಗಿ ಇಕ್ಕೊಂಡು ಉಣ್ಣೋಗು. ನಾನು ಉಂಬಕ್ಕಿಕ್ಕಲ್ಲ ಯಾತ ಇಕ್ಕಲ್ಲ, ನಾನು ಮಾತಾಡಿಸ್ಬೇಡ ನೀನು, ನಡಿ ಸುಮ್ಮನೆ. ಫೋನ್ ಮಾಡೋಕ್ಕಿಲ್ವೇನಜ್ಜ ಅಮ್ಮನಿಗೆ ಏನಂತ ಬೈದ್ನೆ ನಾನು ಕೇಳ್ಬೇಕಾಗಿತ್ತು. ಅವನೇನಿಲ್ಲ ಬೈಕ್ ಬಂದಂಗೆ ಬೈತಾನೆ. ತಮ್ಮ ತಮ್ಮ ಅಂತ ಕುಣಿತಿದ್ದಲ್ಲೇ ಅಂತ ಹೇಳಿ ಹಂಗೇನೆ ಮಸ್ತಾಗಿ ಕೇಳಿದ್ರಂತೆ ಕೊಡೋಣ ಅಂಬನಂತೆ. ಅವಾಗ ಇವಳಿ ಸುಮ್ಮನೆ ಇರಿಸಿದ್ದು. ನಮ್ಮಪ್ಪ ನಮ್ಮ ಬೇಜಾರಾಗ್ತಾರೆ ಅಂತ ಹೇಳಿ ಅವತ್ತು ನನ್ನ ಮಗಳನ್ನ ಕೈ ಹಿಡ್ದಾಗಿರ್ಲಿಲ್ವ ಅವನು. ಅದನ್ನೆಲ್ಲ ನೋಡ್ಕೊಂಬಕ್ಕಾಗ್ತಿರ್ಲಿ. ಯಾಕಮ್ಮ ನೀನು ಹಿಂಗೆ ಮಾಡ್ತೀಯ? ಅವ್ರ ಮದುವೆ ಆಗಿದ್ಕು ನನಗೂ ಏನು ಸಂಬಂಧ? ನೀನು ಅವಾಗ ಕೊಟ್ಟಿದ್ಯಾ, ಮದುವೆ ಮಾಡಿದ್ಯಾ ಮಗಳನ್ನು. ಅದನ್ನೆಲ್ಲ ನನಗೆ ಇವಾಗ ಹೇಳಿದ್ರೆ ನಿನ್ನ ಹಳೆದೆಲ್ಲ ನನಗೆ ಹೇಳೋಕೆ ಬರಬೇಡ ನೀನು. ನಾನು ಆಗಲ್ಲ, ಸುಮ್ಕಿರು. ಅವಳಿಗೂ ನನಗೂ ಎಷ್ಟು ಏಜ್ ಡಿಫ್ರೆನ್ಸ್ ಆಗುತ್ತೆ ಗೊತ್ತೇ. ಸುಮ್ಕಿರು. ಅವಳೆಂಗನ ಚೆನ್ನಾಗಿದ್ದಾಳೆ. ಇನ್ನೂ ಚೆನ್ನಾಗಿರೋರ್ನಾಗಿ ಚೆನ್ನಾಗಿರಲಿ. ನನಗಿನ್ನ ಒಳ್ಳೆ ಗಂಡೆ ಸಿಗ್ತಾರೆ. ಯಾಕೆ ನೀನು ಇದು ಮಾಡ್ತೀಯ? ಆಗೋ ಅದೆಂತಳ್ನ ಹಾಕ್ತಿ ಆಗೋ, ಕರ್ಕೊಂಬಾರು. ಅದೆಲ್ಲ ಇದ್ದಾಳೆ, ಅದು ಯಾವಳು? ಕರ್ಕೊಂಬಾರು ಕರ್ಕೊಂಬಾರು. ಅದು ಯಾವಳು ಎಲ್ಲ ಇದ್ದಾಳೆ ನೋಡೇ ಬಿಡಾನ. ಸುಮ್ಕಿರು. ಈಗ ತಿಳ್ಕೊಂಬಾರ್ಗೆ ಒಂದು ಮಾತು ಹೇಳ್ಬೋದು. ತಿಳ್ಕೊಂಬಿಲ್ದಾರಿಗೆ ಒಂದಿನ ಆಗ್ಲೆಲ್ಲ ಕುಕ್ಕಂಡು ಹೇಳಿರೂ ಅದು ಅರ್ಥ ಇರಲ್ಲ. ಸುಮ್ಮನಿರು. ತಿಳ್ಕೊಂಬಾರ್ಗೆ ಒಂದೇ ಮಾತು. ಆಗ್ಲೆಲ್ಲ ಒಂದು ಪಟ್ಟು ಮಾತಾಡ್ಬೇಕು, ಆಗ್ಲೆಲ್ಲ ಮಾತಾಡಬಾರ್ದು ನೀನು. ಮತ್ತು ಇವಮ್ಮ ನೋಡಿ ಹೆಂಗೆ ಮಾತಾಡುತ್ತೆ. ನಾನು ನೆನ್ನೆಸಿಂದ ನೋಡ್ತಾನೆ ಇದ್ದೀನಿ, ಮಾತಾಡ್ಸಂಗಿಲ್ಲ ಏನಿಲ್ಲ. ನಮ್ಮ ಮಾತು ಕೇಳಲ್ಲ ಅಂದಮೇಲೆ ಇನ್ಯಾಕ ಮಾತಾಡ್ಸೋಣ? ಸುಮ್ಮನಾಗೋ, ಸುಮ್ಮನಾಗಪ್ಪ, ಹೋಗು ಸುಮ್ಮನೆ. ಹೋಗಿ ನಿನ್ನ ಪಾಡಿಗೆ ನಿನ್ಗೆ ಇಷ್ಟ ಬಂದಂತ ಮಾಡ್ಕೆ. ನಮ್ಮನ್ನೇನು ಕೇಳಬೇಡ, ನಮ್ಮನ್ನೇನು ಕೇಳೋದು ಬೇಡ, ಹೇಳೋದು ಬೇಡ. ನೀನು ನಡಿ ಸುಮ್ಮನೆ. ಬಾರಪ್ಪ ಪಾಪ ಕಂತ್ರಾಜು, ಬಾ ಅಕ್ಕೈಗೆ ಫೋನ್ ಮಾಡಿ ಬಾರಪ್ಪ. ಯಾಕಮ್ಮ? ಫೋನ್ ಮಾಡಪ್ಪ. ಅಲ್ಲಿ ನಿಮ್ಮ ಮಾಮ ಏನನ್ನೋ ಏನೋ. ಕರ್ಕೊಂಡು ಹೋಗು. ನೋಡು ನಿನ್ನ ತಮ್ಮ ಕೊಡ್ತೀನಿ ಅಂತಿದ್ದೆ, ನಿನ್ನ ತಮ್ಮ ಮದುವೆ ಆಗಲ್ಲ ಅಂತಾನೆ ಅಂತ ಹೇಳಿ ನಿಮ್ಮ ಮಾಮ ನಿಮ್ಮ ಅಕ್ಕಯ್ಯನ ಬೈತಾನೋ ಏನೋ. ಫೋನ್ ಮಾಡಪ್ಪ, ಕೇಳೋಣದೇ. ಏನೋ ಅಂಬ್ಲಿಲ್ವಂತ ಹೇಳಮ್ಮ. ಅಲ್ಲಿ ಅಕ್ಕಯ್ಯ ಫೋನ್ ಮಾಡಿತ್ತು, ಏನೋ ಹೇಳಿದ್ನೆ ಅಂತ ಹೇಳಿ ನಾನು ಅದಕ್ಕೆ ಏನೋ ಹೇಳಿಲ್ಲ ಸುಮ್ಕಿರಿ ಅಂತ ಹೇಳಿದ್ನಿ. ಅಲ್ಲ ಇವ್ನು ನೋಡು ಸುಮ್ಮನೆ ಆಗೋದು ಬಿಟ್ಟು ಇಲ್ಲದ್ದೆಲ್ಲ ಅವ ಥರ ಮಾಡ್ತಾನಲ್ಲಮ್ಮ ಇವನು. ಸುಮ್ಕಿರ್ ಪಾಪ, ಯಾವುದು ತಲೆ ಕೆಡಿಸಬೇಡ್ರಿ. ಅವನ್ನ ಕೈ ಬಿಟ್ಬಿಡ್ರಿ. ಅವ್ನ ಪಾಡಿಗೆ ಅವ ಹೆಂಗನ ಇರಲಿ. ಯಾರು ಮಾತಾಡ್ಸಕ್ಕೆ ಹೋಗ್ಬೇಡ್ರಿ. ನೀನು ಅಷ್ಟೇ ಕಣೆ ಮಣಿ, ಮಾತಾಡ್ಸಕ್ಕೆ ಹೋಗ್ಬೇಡ. ಇಲ್ಲ ಕಣತೆ, ನಾನೇನು ಏನು ಮಾತಾಡಕ್ಕೆ ಹೋಗಿಲ್ಲ, ಏನು ಹೊಂಬಕ್ಕೆ ಹೋಗಿಲ್ಲ, ಏನಿಲ್ಲ. ಅವನು ನನ್ನ ಮಾತಾಡ್ಸಿಲ್ಲ. ನಾನು ಹೇಳಿದ್ನಲ್ಲ ಅದಕ್ಕೇನೆ ಮಾತಾಡ್ಸಿಲ್ಲ. ಇವತ್ತೇನೋ ಹೇಳ್ತಲ್ಲ ಅಂತ ಹೇಳಿ. ಸುಮ್ಕಿರಿ. ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಕೈ ಬಿಟ್ಟಾಗ ಸುಮ್ಮನೆ ಆಗಬೇಕು. ಇವಾಗ ಯೋಟನ ತಲೆ ಕೆಡಿಸ್ಕೊಂಡ್ಬಿಟ್ಟು ಬೋಲ್ತಾಲೆ ಕೆಡುತ್ತಿ. ನೀನು ಸುಮ್ಕಿರಲ್ಲ. ಅದನ್ನೇ ಒಂದು ಯೋಚನೆ ಮಾಡಿ ತಲೆ ಕೆಡಿಸ್ಕೊಂಡು ಕಾಯಿಲೆ ಮಾಡ್ಕೊಂತೀಯ. ಪಾಪ ಅವನ್ನ ಬಿಸಕೊಂಡಿರ್ರಿ. ಅವನು ಒಳ್ಳೆಯವನು ಹೇಳಿದ ಮತ್ತೆ ಕೇಳ್ತಾನೆ ಅಂತ ಹೇಳಿ ಕೂಲಿ ಮಾಡಿ ಓದಿಸಿವಲ್ಲ, ಅದಕ್ಕೆ ನಮ್ಮ ಮಾತೆ ಕೇಳ್ದಂಗಾದ ಇವಾಗ. ಸುಮ್ಮನೆ ಪಾಪ ಅವನ್ನ ಯೋಟಾನ ಮಾತಾಡ್ಸಕ್ಕೆ ಹೋಗ್ಬೇಡ. ಸುಮ್ಮನೆ ಬಿಸಕೊಂಡಿರ್ಬೇಕು. ಅದು ಯಾವಳನ್ನಾಗ್ತಾನೆ ಮದುವೆ ಆಗಲಿ. ಅಲ್ಲ ಕಣತೆ, ಇವನೇನತೆ ಇಂಥವನ ಏನೇ ಶ್ರೀನಿವಾಸ. ನಾನು ಒಳ್ಳೆನು ಅಂತ ಅಂದ್ಕೊಂಡಿದ್ನಪ್ಪ. ಹಿಂಗೆ ಅಂದ್ಕೊಂಡಿರಲಿಲ್ಲ. ಅಲ್ಲ ಅವರೆಲ್ಲ ಬಂದು ಕೂಕೊಂಡಾಗ ಹೆಂಗೆ ಮಾತಾಡ್ತಾನಲ್ಲ. ಅಲ್ಲ ನಮ್ಮ ಅತ್ತೆ ನಮ್ಮ ಮಾಮ ಎಲ್ಲ ಇದ್ದಾರೆ, ನಮ್ಮ ಅಕ್ಕಯ್ಯರು ನಮ್ಮ ಮಾಮರು ಅಂಬೋದೊಂದು ಸ್ವಲ್ಪ ನಾನು ಬೆಲೆ ಕೊಡಲಿಲ್ಲ. ಹಂಗೆ ಮಾತಾಡ್ತಾನೆ. ಅವ್ರು ಊಟ ಮಾಡೋಕ್ಕೂ ಬರ್ರಿ ಅಂತ ಕರಿಯಕ್ಕೆ ಹೋಗಲಿಲ್ಲ ಅವ್ರನ್ನ. ಅದಕ್ಕೆ ಮತ್ತೆ ಇವ್ನು ನಾವು ಓದಿಸ್ಬಾರ್ದೈತ್ಯಮ್ಮ. ಸುಮ್ಮನೆ ಕೂಲಿ ಕಳಿಸಿದ್ರು ಗೊತ್ತಾಗೋದು. ನನಗೆ ವಾಲ್ ಬದುಕು ಮಾಡೋಕೆ ಇಕ್ಕಿದ್ರೆ ಗೊತ್ತಾಗೋದು ಅವನಿಗೆ. ನೀನು ಬಿಡು ಓದಲಿ, ಇವನಂತೂ ಓದಲಿಲ್ಲ, ದಂಡ ಸಣ್ಣ ನಾವು ಓದಲಿ ಅಂತ ಹೇಳಿ ಓದಿಸ್ತಾರಲ್ಲ, ಅದಕ್ಕೆ ಇವನಿಗೆ ಜಾಸ್ತಿ ಜಂಬ. ನಾವು ಅವ್ನಿಗೆ ವಾಲ್ದಾಗ ಬದುಕು ಮಾಡೋಕ್ಕಾಗಲ್ಲ, ಬಿಡತ್ತ ಓದಲಿ ಅಂತ ಓದಿಸಿದ್ಕೆ ನೋಡಿ ಇವತ್ತು ನಮ್ಮ ಮಾತೆ ಕೇಳ್ದಂಗೆ ಆಗ್ಬಿಟ್ಟ. ಸುಮ್ಕಿರಿ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ. ಅವ್ನು ಏನು ಮಾಡ್ತಾನೆ ಮಾಡಲಿ. ನೀವು ಅವನ್ನ ಸುಮ್ಮನೆ ಬಿಟ್ಟಾಕ್ಬೇಕು. ಅವ್ನು ಮಾತಾಡ್ಸಕ್ಕೆ ಹೋಗ್ಬೇಡ. ನೀನು ಅಷ್ಟೇ ಕಣಿ, ಅವನ್ನ ಮಾತಾಡ್ಸಕ್ಕೆ ಹೋಗ್ಬೇಡ. ಇಲ್ಲ ಕಣತಿ, ನಾನೇನೇನು ಮಾತಾಡಕ್ಕೆ ಹೋಗಿಲ್ಲ ಹೇಳು. ನನ್ನ ಪಾಡಿಗೆ ನಾನು ಸುಮ್ಮನೆ ಇದ್ದೀನಿ. ನಾನು ಹೇಳ್ದೆ ಆಗಪ್ಪ ಅಂತಂದರೆ ಇಲ್ಲ ಯಾಕ ಗೊತ್ತಾಗಲ್ಲ ಸುಮ್ಕಿರು ನಿನಗೆ ಅಂತ ಹೇಳಿ ನನಗೆ ಬೈದ. ಅವಾಗ ನಾನೇ ಸುಮ್ಕಾದೆ. ನೋಡಿ ಇವತ್ತು ನಮ್ಮ ಮಾತೆ ಕೇಳ್ದಂಗೆ ಆಗ್ಬಿಟ್ಟ ಪಾಪ ಇವನು. ಅಲ್ಲ ನಾವು ಎಷ್ಟು ಕಷ್ಟದಿದ್ವಿ ಅಂತ ಓದ್ಸೋಕ್ಕೆ. ಒಂದು ಈಟ ನಮ್ಮಪ್ಪ ನಮ್ಮಮ್ಮ ಹೇಳ್ದಂಗೆ ಕೇಳಬೇಕು ಅಂಬೋದೊಂದು ಈಟು ಬೈಯಲ್ವಲ್ಲ ಇವನಿಗೆ. ನಮ್ಮವು ನಾನು ಹೇಳ್ದೆ ನಿನಗೆ, ನೀನು ಕೇಳಲಿಲ್ಲ ಸುಮ್ಕಿರತ್ತ.
ಹ್ಞೂ ನಾನು ಎಷ್ಟು ಹೇಳಿದೆ ಬೇಡ ಕಣಮ್ಮ ಬೇಡ ಕಣಮ್ಮ ಅಂತ ಹೇಳಿ ನಾನು ನೋಡಿ ಇವತ್ತು ನಾನು ಎಷ್ಟು ಕಷ್ಟ ಬಿದ್ದು ನಾನು ಮಾಡ್ತೀನಿ ಅವ್ನಿಗೆ ಗೊತ್ತಾಗಲ್ಲ ಅವ್ನಿಗೆ ನಾನು ಹೇಳ್ದೆ ಅಲ್ಲ ಸುಮ್ಮನೆ ಆಗಪ್ಪ ನಿನ್ಗೆ ಒಟ್ಟು ಹೆಣ್ಣು ನೋಡ್ಕೊಕ್ಕಾಗಲ್ಲ ಅಂತ ಹೇಳಿರಿ ನಾನು ಆಗಲ್ಲ ಅಂತ ನೀವು ಒಟ್ಟು ಹೆಣ್ಣು ನೋಡ್ಕೊಕ್ಕಾಗಲ್ಲ ಒಟ್ಟು ಸಾವಾಸ ಬೇಡ. ಇಲ್ಲ ಕಣಜ್ಜ, ಯಾರ ಯಾತ ಹೇಳ್ಕೊಟ್ಟವ್ರಿ ಇವನಿಗೆ. ನಿಜವಾಗ್ಲು ಯಾರ ತಲೆ ಸರಿಯಾಗಿದ್ದೇವ್ರಿ ಇವನಿಗೆ. ಅತ್ತೆ ಹಿಂಗೆ ಮಾತಾಡೋದವನು, ಇಲ್ಲಾಂದ್ರೆ ನಾನು ಮಾತಾವ್ನು ಮೀರ್ತಿರ್ಲಿಲ್ಲ. ಇಲ್ಲ ಕಣಜ್ಜ, ಯಾರ ಹೇಳ್ಕೊಟ್ಟವ್ರಿ, ನನಗೆ ಗೊತ್ತೈತಿ. ಯಾರ ಹೇಳ್ಯವ್ರಿ, ಅವರು ಇವ್ರು ಹೇಳ್ಕೊಟ್ಟಿರ್ತಾರೆ. ಸುಮಾರು ಅದರಲ್ಲ ಇಲ್ಲಿ, ಅದು ಇದು ಹೇಳ್ಕೊಡ್ತಾರೆ. ನೀನು ಆಗಬೇಡ ಹಂಗೆ ಹಿಂಗೆ ಅಂತ ಹೇಳ್ಕೊಟ್ಟವ್ರಿ. ಯಾರ ಹೇಳ್ಕೊಟ್ಟಾರ ಕಣಜ್ಜ, ಅದಕ್ಕೆ ಅವ್ನಂಗೆ ಮಾತಾಡೋದು ನಮ್ಮ ಹುಡ್ಗ ಹಂಗೆ ಮಾತಾಡ್ತಿರ್ಲಿಲ್ಲ. ಯಾರು ಯಾಕೆ ಹೇಳ್ಕೊಡೋದೈತೆ ಹೇಳು ಅದ್ರಾಗಿ ಅವ್ನು ಹಂಗೆ ಮಾತಾಡ್ತಾನೆ ಅಷ್ಟೇನಿ. ಯಾರು ಯಾಕೆ ಹೇಳ್ಕೊಡ್ತಾರೆ ಹೇಳು? ಯಾರು ಹೇಳ್ಕೊಡಲ್ಲ. ನೀನು ಬರೀ ಹಿಂಗೆ ಮಾತಾಡೋದೀನಿ, ಅವ್ರು ಹೇಳ್ಕೊಟ್ಟಾರೆ ಇವ್ರು ಹೇಳ್ಕೊಟ್ಟವ್ರಿ ಅಂತ ಹೇಳಿ ಸುಮ್ಕಿರು. ಯಾರು ಹೇಳ್ಕೊಟ್ಟಿಲ್ಲ. ಇಲ್ಲ ಕಣಪ್ಪ, ಇವಳು ಸಣ್ಣಿಂಗಮ್ಮ ಅವಳೇ ಹೇಳ್ಕೊಟ್ಟವಳಿ. ಆಗಬೇಡ ಪಾಪ ನೀನು ಅಂತ ಹೇಳಿ ಹೇಳ್ಕೊಟ್ಟವಳಿ, ಅವಳೇ ಹೇಳ್ಕೊಟ್ಟಿರೋದು. ಯಾರು ಯಾಕೆ ಕೇಳ್ಕೊಡ್ಕೆ ಹೋಗ್ತಾರತ್ತೆ. ಅವತ್ತೇನೋ ಹೇಳ್ತಲ್ಲ ಇಲ್ಲಿ ಕುಕ್ಕಂಡಾಗ. ಆಗಪ್ಪ ಅಕ್ಕನ ಮಗಳು ನಮ್ಮ ತಾಯಿ ಹೇಳ್ತಲ್ಲ, ನೀನು ಆಗಿಲ್ಲ ಅಂದ್ರೆ ನಾವು ಮದುವೆ ಮಾಡ್ಕೊಂತೀವಿ ಅಂತ ಹೇಳ್ತು. ಮತ್ತೆ ಅವಳೇ ಹೇಳ್ಕೊಟ್ಟಿರೋದು. ಅವಳು ಮಗ ಮಾಡ್ಕೊಂಬಕ್ಕಾಗಿನ ನೀನು ಆಗಬೇಡ ಅಂತ ಹೇಳಿ ಇವನ್ನೇನ ಆಗಲಿಲ್ಲ ಅಂದ್ರೆ ನಾನೇ ನನ್ನ ಮಗ ಮದುವೆ ಮಾಡ್ಕೋಬೋದು ಅಂತ ಹೇಳಿ ಅವಳೇ ಹೇಳ್ಕೊಟ್ಟಿರೋದು. ಸಣ್ಣಿಂಗಮ್ಮನೆ ಕಣಪಾಪೋ ಹೇಳ್ಕೊಟ್ಟಿರೋದು. ಅವಳದೇ ಎಲ್ಲ ನಾಟಕ ನನಗೆ ಗೊತ್ತೈತಿ. ಯಾರು ಯಾಕೆ ಹೇಳ್ಕೊಡಕ್ಕೆ ಹೋಗ್ತಾರೆ ಸುಮ್ಕಿರತ್ತ. ನಿನ್ನ ಬೋರೆ ಇಂತ ಅನುಮಾನನೇ ಕಾಣದ್ದೆ ನಿಂದು. ಸುಮ್ಮನೆ ಇರೋಣ ಅಂಬಲ್ಲತ್ತ. ಫೋನ್ ಮಾಡಿರಿ ಅವ್ರಿಗೆ. ಮದುವೆ ಆಗ್ತೀನಿ ಫೋನ್ ಮಾಡಿರಿ ಅಂದರೆ ನಮಗೆ ಹೇಳಿರಿ. ನೀನು ಫೋನ್ ಮಾಡ್ಬೇಕಪ್ಪ ಅಕ್ಕಯ್ಯ. ಫೋನ್ ಮಾಡಿ ಹೇಳು ಅಕ್ಕಯ್ಯ, ಫೋನ್ ಮಾಡಿ ಯಾಕ ಮದುವೆ ಆಗ್ತೀನಿ ಕಣೆ ನಿನ್ನ ಮಗಳು ಅಂತ ಹೇಳು ನೀನು. ಏನು ನಮ್ಗೆ ಹೇಳಿರಿ ಫೋನ್ ಮಾಡು ಅಂತ ಹೇಳಿ. ಹಂಗೆ ಹೇಳ್ರಿ ನೀವೇನು ಇನ್ನೇನು ಮಾಡೋಕ್ಕಾಗುತ್ತೆ. ಓಸಾರು ಬೂದ್ಕೊಂಡ್ರಿ ಎಲ್ಲರೂ. ಆ ಅಕ್ಕಯ್ಯನೂ ಫೋನ್ ಮಾಡಿದ್ರು ಎತ್ತುತ್ತಿಲ್ಲ ಅವಳು. ಮದುವೆ ಆಗಲ್ಲ ಅಂತ ಅಂದಾಗಿಂದನ ಅವಳು ದೊಡ್ಡ ಅಕ್ಕಯ್ಯನೂ ಎತ್ತುತ್ತಿಲ್ಲ, ಅವಳು ಸಣ್ಣ ಅಕ್ಕಯ್ಯನೂ ಎತ್ತುತ್ತಿಲ್ಲ. ಮದುವೆ ಆಗಲ್ಲ ಅಂತ ಅಂದಾಗಿಂದನು ನಾನು ಅದಕ್ಕೇನೆ ಆಗ್ತೀನಿ ಹೇಳ್ರಿ. ಅವಳನ್ನು ಕೇಳಬೇಕು ನಾನು. ಅವ್ರ ಊರಿಗೆ ಹೋಗ್ತೀನಿ. ಹೋಗಿ ಅವಳನ್ನು ಕೇಳ್ತೀನಿ. ಅವಳಿಗೂ ಇಷ್ಟ ಇದ್ದರೆ ಮಾತ್ರ ನಾನು ಮದುವೆ ಆಗೋದು ನೋಡಿ ಹೇಳಿರ್ತೀನಿ. ಅವಳಿಗೆ ಇಷ್ಟ ಇಲ್ಲ ಅಂದರೆ ನಾನು ಮದುವೆ ಆಗಲ್ಲ ಹೇಳ್ತೀನಿ. ಒಪ್ಕೊಂಡ ಕಣಜ್ಜ ಹೆಂಗನ ಅಟೇ ಅವನಿನ್ನೂ ಬೇಕಾ ಬೇಡವಮ್ಮ ಹೇಳೋಗಿರೋದು. ಒಪ್ಕೊಂಡ ಅಂತ ಯಾಕೆ ಅನ್ಕೊಂತೀಯ? ಸುಮ್ಕಿರು, ಒಂದೆರಡು ದಿನ ನೋಡೋಣ. ಒಂದೆರಡು ದಿನ ನೋಡಿರಿ ಗೊತ್ತಾಗುತ್ತೆ. ನಾಳೆಗೆ ನಾನು ಅವನು ಹೋಗ್ಬಿಟ್ಟು ಸುಮ್ಕಿರು ಕರ್ಕೊಂಡು ಅಮ್ಮನಿಂದ ಮಾತಾಡ್ಬೇಕು ಅಂತಾನೆ ಅದಕ್ಕೇನೆ ಹೋಗ್ಬಿಟ್ಟು. ಫೋನ್ನಾಗೆ ಕೇಳಿರ ಆತಪ್ಪ. ನಮ್ಮಮ್ಮನೇನು ನಮ್ಮಮ್ಮಗಳೇನು ಅಂತಾಳಲ್ಲ. ಆಗ್ತೀನಿ ಅಂತಾಳೆ ನಮ್ಮಮ್ಮಣಿ. ಒಳ್ಳೆ ಹುಡುಗಿ. ಒಳ್ಳೆ ಹುಡುಗಿ ನಮ್ಮಮ್ಮಣಿ. ಅವಳೇ ದುಡ್ದಾಗ್ತಾಳೆ. ಧೈರ್ಯವಂತಿ. ಯಾತ್ರಾಗನಾಗ್ಲಿ ಮುಂದೈದಾಳ ಅವಳು. ಅಂತಾಳ ಪಡಿಯೋಕ್ಕೆ ಒಂದು ಪುಣ್ಯ ಮಾಡಿದ್ದ. ಯಾತನಾತ್ ನಾನು ಸಾಕ್ತೀನಿ ಅಂತಾಳೆ, ನಾನು ಮಾಡ್ತೀನಿ ಅಂತಾಳೆ ಧೈರ್ಯವಾಗಿ. ಕಷ್ಟ ಬಿದ್ದು ಯಾತನಾತ್ ಮಾಡ್ತಾಳೆ. ಹೂವು ಕಟ್ತಾಳೆ, ಬಟ್ಟೆ ಹೊಲಿತಾಳೆ, ಯಾತನಾತ್ ಮಾಡ್ತಾಳೆ. ಹೆಂಗ ಅವನೇ ಹೇಳವನಲ್ಲ ಅಪ್ಪ ಏನೂ ಅವನು ಹೋಗ್ಬತ್ತಂತ ಸುಮ್ಕಿರು. ನಾಳೆ ಕೊಂದ್ಪಟ್ಟು ಕಳಿಸು ಅತ್ತೆ. ಅವನ್ನೇನಿ ಕಳಿಸು ಒಂದಿನ ಹೋಗಿ ಬರಲಿ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಮಗನ ಮೇಲೆ ಎಲ್ಲ ಮುಂಚೆಣಿದೀವಿ. ಅಚ್ಚನೆ ಹಾಕ್ತೀನಿ ಅಂತ ಹೇಳೋದ ನೋಡೋಣದಿ. ಇನ್ನು ಏನಂತಾನೆ ಅಂತ ಹೇಳಿ ನೋಡ್ತಾ ಇರ್ರಿ. ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.